ಪೆಟ್ರೋಲ್ ಡೀಸೆಲ್ನಿಂದ ಓಡುವ ವಾಹನಗಳಿಂದ ಪರಿಸರ ಮಾಲಿನ್ಯ ಹೆಚ್ಚಾಗ್ತಿದೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನ ಬಳಕೆ ಸೂಕ್ತ ಅಂತ ಜನರು ಇವಿ ವಾಹನ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಸಮಸ್ಯೆ ಏನಪ್ಪಾ ಅಂದ್ರೆ ಈ ಗಾಡಿಗಳಿಗೆ ಚಾರ್ಜಿಂಗ್ ಮಾಡಲು ಅಲ್ಲಲ್ಲಿ ಸ್ಟೇಷನ್ಗಳಿಲ್ಲ, ಎಲ್ಲೆಲ್ಲಿ ಇದೆ ಅಂತಾನೂ ಗೊತ್ತಿರೋದಿಲ್ಲ. ಅರ್ಧಕ್ಕೆ ಗಾಡಿ ಕೈ ಕೊಟ್ರೆ ತಾಪತ್ರಯ ಕೇಳೋರಿಲ್ಲ. ಈ ಎಲ್ಲ ಸಮಸ್ಯೆ ಮನಗಂಡು ಕೆಲವರು ಎಲೆಕ್ಟ್ರಿಕ್ ಗಾಡಿ ಕೊಂಡುಕೊಳ್ಳೋದನ್ನೇ ಬಿಟ್ಟು ಬಿಡ್ತಾರೆ. ಆದ್ರೆ ಇನ್ಮುಂದೆ ಆ ಟೆನ್ಷನ್ ನಿಮಗೆ ಇರೋದಿಲ್ಲ. ಯಾಕಂದ್ರೆ ಇವಿ ಬಳಕೆದಾರರ ಸುಗಮ ಸಂಚಾರಕ್ಕೆ ಬೆಸ್ಕಾಂ ಒಂದು ಪ್ಲಾನ್ ಮಾಡಿದೆ. ಏನದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೊಸ ರೂಪದಲ್ಲಿ ಇವಿ ಮಿತ್ರ ಆಪ್ ಬಿಡುಗಡೆ. ಸ್ಟೇಷನ್ ವಿವರ ಸೇರಿ ಪಿನ್ ಟು ಪಿನ್ ಮಾಹಿತಿ ಲಭ್ಯ. ಇಂಧನ ಚಾಲಿತ ವಾಹನಗಳಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ ಅನ್ನುವ ಹಲವು ಕೂಗುಗಳು ಕೇಳಿ ಬರ್ತಾನೆ ಇರುತ್ತೆ. ಈ ಮಧ್ಯೆ ಎಲೆಕ್ಟ್ರಿಕ್ ವಾಹನ ಬಳಕೆ ಸೂಕ್ತ ಎಂದು ಅಂತಹ ವಾಹನ ಖರೀದಿಗೆ ಮುಗಿಬೀಳುತ್ತಿದ್ದಾರೆ. ಹೆಚ್ಚು ಕರ್ಕಶವಿಲ್ಲದೆ ದುಬಾರಿ ಪೆಟ್ರೋಲ್, ಡೀಸೆಲ್ ಖರೀದಿ ಮಾಡುವ ಟೆನ್ಷನ್ ಇಲ್ಲದೆ ಆರಾಮದಾಯಕ ಸಂಚಾರವನ್ನ ಇವಿ ವಾಹನದಲ್ಲಿ ಮಾಡಬಹುದು. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಚಾರ್ಜಿಂಗ್ ಸ್ಟೇಷನ್ಗಳದ್ದು. ಅಕಸ್ಮಾತ್ ಗಾಡಿಯ ಚಾರ್ಜ್ ನಡು ರಸ್ತೆಯಲ್ಲೇ ಖಾಲಿ ಆದ್ರೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ತಡಕಾಡುವುದೇ ಹೆಚ್ಚು. ಬಿಎಂಟಿಸಿ ಬಸ್ಗಳು ರಸ್ತೆ ಮಧ್ಯೆ ನಿಂತಹ ಹಲವು ಸನ್ನಿವೇಶ ನಾವು ಕಂಡೇ ಇದ್ದೇವೆ. ಆದ್ರೆ ಇನ್ಮುಂದೆ ಅಷ್ಟೊಂದು ಪೇಚಾಟ ಇರೋದಿಲ್ಲ. ಯಾಕಂದ್ರೆ ಇವಿ ಚಾರ್ಜಿಂಗ್ ಸ್ಟೇಷನ್ ಬಳಕೆದಾರರ ನೆಚ್ಚಿನ ಇವಿ ಮಿತ್ರ ಆಪ್ ಹೊಸ ರೂಪದಲ್ಲಿ ಮೂಡಿ ಬಂದಿದೆ. ಇದು ಚಾರ್ಜಿಂಗ್ ಸ್ಟೇಷನ್ಗಳ ವೀಕ್ಷಣೆಯೊಂದಿಗೆ ಮಾಹಿತಿ, ಚಾರ್ಜಿಂಗ್ ಪ್ರಕ್ರಿಯೆ, ಬುಕಿಂಗ್ ವಿವರ, ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿರುವ ಸೌಕರ್ಯಗಳು ಮತ್ತು ಚಾರ್ಜಿಂಗ್ ಕಾಯ್ದಿರಿಸುವ ಸೌಲಭ್ಯ ಹೊಂದಿದೆ. ಜೊತೆಗೆ ಕನ್ನಡ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಮಾಹಿತಿ ನೀಡಲಿದೆ. ಇವಿ ಮಿತ್ರ ಆಪ್ನ ವಿಶೇಷತೆಗಳೇನು ಗೊತ್ತಾ? ಕನ್ನಡ ಸೇರಿ 11 ಭಾಷೆಗಳಲ್ಲಿ ಮಾಹಿತಿ ಲಭ್ಯ. ಆಂಡ್ರಾಯ್ಡ್ ಮತ್ತು ಐಒಎಸ್ ಎರಡೂ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಲಭ್ಯವಿದ್ದು, ಹಳೆ ಇವಿ ಮಿತ್ರ ಆಪ್ ಡಿಲೀಟ್ ಮಾಡಿ onelink.to/EV Mitra ಮೂಲಕ ಹೊಸ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ವ್ಯಾಲೆಟ್ನಲ್ಲಿ ಹಣ ಉಳಿದಿದ್ರೂ ಚಿಂತಿಸಬೇಕಿಲ್ಲ. ಹೊಸ ಆಪ್ಗೆ ಹಣ ವರ್ಗಾವಣೆಯಾಗುತ್ತದೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಹಾಗೂ ಪ್ರಾದೇಶಿಕ ಭಾಷೆಗಳು ಸೇರಿದಂತೆ ಒಟ್ಟು 11 ಭಾಷೆಗಳಲ್ಲಿ ಇವಿ ಚಾರ್ಜಿಂಗ್ ಮಾಹಿತಿ ಲಭ್ಯವಿದೆ. ಹಣ ಪಾವತಿಗೆ ಹಲವು ಆಯ್ಕೆಗಳನ್ನ ಒಳಗೊಂಡಿದೆ. ರಿಟೇಲ್ ಬಳಕೆದಾರರ ಶುಲ್ಕದ ವಿವರ, ಬಿಲ್ಲಿಂಗ್ ಪ್ರೊಫೈಲ್ ಇರಲಿದೆ. ಬಳಕೆದಾರರ ಸ್ನೇಹಿಯಾಗಿರುವ ಆಪ್ ಈಗಾಗಲೇ 15,000ಕ್ಕೂ ಹೆಚ್ಚು ಬಳಕೆದಾರರು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇವಿ ಮಿತ್ರ ಬಳಕೆ ಮಾಡೋದು ಹೀಗೆ. ಇವಿ ಮಿತ್ರ ಆಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಪರ್ಸನಲ್ ನಂಬರ್ ನಮೂದಿಸಿ ಲಾಗಿನ್ ಆಗಿ. ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿ ಸಂಖ್ಯೆ ದಾಖಲಿಸಿದ ನಂತರ ನಿಮ್ಮ ಲಾಗಿನ್ ಖಾತ್ರಿಯಾಗುವುದು. ಖಾಸಗಿ ಹಾಗೂ ವಾಣಿಜ್ಯ ಬಳಕೆದಾರರು ಈ ಒಂದೇ ಆಪ್ ಮೂಲಕ ಚಾರ್ಜಿಂಗ್ ಸೌಲಭ್ಯ ಪಡೆಯಬಹುದಾಗಿದೆ. ಎಸಿ ಅಥವಾ ಡಿಸಿ ಚಾರ್ಜರ್ ಅಥವಾ ಮ್ಯಾಪ್ ಮೂಲಕ ಇವಿ ಬಳಕೆದಾರರು ಚಾರ್ಜಿಂಗ್ ಸ್ಟೇಷನ್ ಇರುವ ಜಾಗದ ಮಾಹಿತಿ ಪಡೆಯಬಹುದು. ರಿಟೇಲ್ ಬಳಕೆದಾರರು ಆಪ್ನಲ್ಲಿ ಲಭ್ಯವಿರುವ ವಾಲೆಟ್ಗೆ ಹಣ ಭರ್ತಿ ಮಾಡಿ ಶುಲ್ಕ ಪಾವತಿಸಬಹುದು. ಯುಪಿಐ ಮೂಲಕವೂ ಪಾವತಿ ಮಾಡಬಹುದು. ಬಿಲ್ ಡೆಸ್ಕ್ ಮೂಲಕವೂ ಶುಲ್ಕ ಪಾವತಿಗೂ ಅವಕಾಶವಿದೆ. ಚಾರ್ಜಿಂಗ್ ಸಮಯದಲ್ಲಿ ಯಾವುದೇ ತಾಂತ್ರಿಕ ಅಡಚಣೆ ಉಂಟಾಗಿ ಚಾರ್ಜಿಂಗ್ ನಿಂತರೆ ಬಳಕೆದಾರರಿಗೆ ಹಣ ಮರುಪಾವತಿಯಾಗಲಿದೆ. ವಾಣಿಜ್ಯ ಬಳಕೆದಾರರಿಗೂ ವಿಶೇಷ ಸೌಲಭ್ಯ ಇದ್ದು, ತಮ್ಮ ವಾಹನಗಳ ಚಾಲಕರ ಚಲನೆ, ಚಾರ್ಜಿಂಗ್ ವಿವರದ ಬಗ್ಗೆ ನಿಗಾ ವಹಿಸಬಹುದು. ಸ್ಪೆಷಲ್ ಆಕ್ಸೆಸ್ ಕೋಡ್ ಅಲ್ಲದೆ ಇನ್ನಿತರೆ ವಿಶೇಷ ಸೌಲಭ್ಯಗಳನ್ನು ಕೂಡ ಪಡೆಯಬಹುದಾಗಿದೆ. ಇವಿ ಮಿತ್ರ ಬಾಟ್ ವಾಟ್ಸ್ಆಪ್ ನೆರವು ಪಡೆಯಿರಿ. ಈಗ ಆಪ್ಗಳಿಗಿಂತ ಜನ ಹೆಚ್ಚು ವಾಟ್ಸ್ಆಪ್ಗಳನ್ನ ಬಳಕೆ ಮಾಡ್ತಾರೆ. ಹೀಗಾಗಿ ಜನರಿಗೆ ಇನ್ನಷ್ಟು ಅನುಕೂಲವಾಗಲು ಬೆಸ್ಕಾಂ ಇವಿ ಮಿತ್ರ ಬಾಟ್ ವಾಟ್ಸ್ಆಪ್ ನೆರವು ಪಡೆಯಬಹುದಾದ ಹೊಸ ವ್ಯವಸ್ಥೆ ಜಾರಿ ಮಾಡಿದೆ. ಯಾವುದೇ ಚಾರ್ಜಿಂಗ್ ಅಪ್ಲಿಕೇಶನ್ ಇಲ್ಲದೆಯೂ ಇವಿ ವಾಹನಗಳ ಚಾರ್ಜ್ ಮಾಡಲು ಲಿಂಕ್ ಮೂಲಕ ಶುಲ್ಕ ಪಾವತಿಸಬಹುದಾಗಿದೆ. ಇವಿ ವಾಹನಗಳ ಬಳಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಿರುವ ಕರ್ನಾಟಕ ಇದೀಗ ಹೊಸ ಆಪ್ ಅಭಿವೃದ್ಧಿಪಡಿಸಿದೆ. ಈ ತಂತ್ರಜ್ಞಾನವು ಇಂಧನ ಕ್ಷೇತ್ರವನ್ನ ಮುಂಚೂಣಿಯತ್ತ ಕೊಂಡೊಯ್ಯಲು ನೆರವಾಗಲಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆದಾರರ ಸಂಖ್ಯೆ ಹೆಚ್ಚಿಸಲು ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಜಾಲವನ್ನ ಬೆಸ್ಕಾಂ ವಿಸ್ತರಿಸಿದೆ. ಉತ್ತಮ ನಿರ್ವಹಣೆಗೆ ಒತ್ತು ನೀಡಿ ಹೊಸ ಇಂಟರ್ಫೇಸ್ ಅನ್ನ ಗ್ರಾಹಕರಿಗೆ ಪರಿಚಯಿಸಿದೆ. ಇವಿ ಬಳಕೆದಾರರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.